ಸೌಮ್ಯ ರೆಡ್ಡಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ನಮ್ಮ ಅಪೋನೆಂಟ್ನ ಬಗ್ಗೆ ಅಭಿಪ್ರಾಯ ಇನ್ನೊಂದು ಮತ್ತೊಂದು ವ್ಯಕ್ತಪಡಿಸಿ ನಾನು ಚುನಾವಣೆಗೆ ಹೋಗ್ತಾ ಇಲ್ಲ. ಕಳೆದ 5 ವರ್ಷದಲ್ಲಿ ನಿಮ್ಮ ಪರ್ಸನಲ್ ಒಪಿನಿಯನ್ ಹೇಳಿ ಅವ್ರ ಬಗ್ಗೆ. ಶಿ ಈಸ್ ಆಲ್ಸೋ ಯಂಗ್ ಅಂಡ್ ಎನರ್ಜೆಟಿಕ್, ತುಂಬ ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ, ತುಂಬ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. ಅವ್ರ ತಂದೆ ಕೂಡ ಒಬ್ಬ ಪ್ರಭಾವಿ ನಾಯಕ. ಸರ್, ಅವ್ರ ತಂದೆಯವರು ಪ್ರಭಾವಿ ನಾಯಕರು, ಎರಡನೇ ಮಾತಿಲ್ಲ. ಒಂದು ಮಾತು ಹೇಳ್ತೀನಿ ಸರ್ ನಿಮಗೆ. ಸರ್, ಕರ್ನಾಟಕದಲ್ಲಿ 28 ಲೋಕಸಭಾ ಸೀಟಲ್ಲಿ 12 ಸೀಟಲ್ಲಿ ಕಾಂಗ್ರೆಸ್ನವರು ಮಂತ್ರಿಗಳ ಮಕ್ಕಳನ್ನ ಎಲೆಕ್ಷನ್ ನಿಲ್ಲಿಸಿದ್ದಾರೆ. ಕಾಂಗ್ರೆಸ್ನವ್ರು ಇವತ್ತು ತಲೆ ಕೆಡಿಸ್ಕೊಂಡಿರೋದು, ಕಾಂಗ್ರೆಸ್ನವ್ರು ಇವತ್ತು ಎಲೆಕ್ಷನ್ ಮಾಡ್ತಾ ಇರೋದು ಅವ್ರ ಮಂತ್ರಿಗಳ ಮಕ್ಕಳ ಲೈಫ್ ಸೆಟ್ಲ್ ಮಾಡೋಕ್ಕೆ, ಅವ್ರ ಮಂತ್ರಿಗಳ ಮಕ್ಕಳ ಲೈಫನ್ನು ಭವಿಷ್ಯವನ್ನು ಕಾಪಾಡೋಕ್ಕೆ. ಮೋದಿಯವರು ಇವತ್ತು ಹೋರಾಡ್ತಾ ಇರೋದು, BJP ಇವತ್ತು ಎಲೆಕ್ಷನ್ ಮಾಡ್ತಾ ಇರೋದು ಸಾಮಾನ್ಯ ಜನರ ಮಕ್ಕಳ ಭವಿಷ್ಯವನ್ನು ಕಾಪಾಡೋಕ್ಕೆ. ಇಷ್ಟೇ ಈ ಚುನಾವಣೆ ಡಿಫ್ರೆನ್ಸು ಸರ್ ಕರ್ನಾಟಕದಲ್ಲಿ. ಇಡೀ ದೇಶದಲ್ಲೇ ನೀವು ನೋಡಿ, ಕಾಂಗ್ರೆಸ್ ಪಾರ್ಟಿ ಹೋರಾಟ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಲೈಫನ್ನು ಸೆಟ್ಲ್ ಮಾಡಬೇಕು ಅಂತ. ಇಲ್ಲೂ ಒಂದು 12 ಸೀಟಲ್ಲಿ ಹೇಗಾದರೂ ಮಾಡಿ ಮಂತ್ರಿ ಮಕ್ಕಳುಗಳ ಲೈಫನ್ನು ಸೆಟ್ಲ್ ಮಾಡಬೇಕು ಅಂತ. ಇವರು ಅವರವ್ರ ಮಕ್ಕಳ ಲೈಫ್ ಸೆಟ್ಲ್ ಮಾಡೋದ್ರ ಬಗ್ಗೆ ಭಾಳ ಚಿಂತತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ.